ಏನೇ ಇದು ಹಾಲು ಬಂತು ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ರು ನನ್ಗೇನ್ ಗೊತ್ತ್ರಿ ಸ್ವಾಮಿ ಸೌದೆ ಬಂತು ಎಲ್ಲಿಳಿಸ್ಲಿ ನನ್ನ ತಲೆ ಮೇಲೆ ಇಳಿಸು ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ಮತ್ತಿನ್ನೇನು ಹೇಳಿ ಎಲ್ಲ ಅಲ್ಲ ಉದ್ದಿನ ಅದ್ಭುತ ದೀಪದಾಗೆ ಮ್ಯಾಜಿಕ್ ಆಗಿ ನಡೀತಾ ಇದೆ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಿದ್ದಾರೆ ಅಣ್ಣ ಸ್ವಲ್ಪ ಇರು ಆ ಸೌದೆನ ಹಿಂದಿನ ಬಾಗ್ಲಿನ ತಗೊಂಡು ಇಳಿಸಪ್ಪ ಅಣ್ಣ ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಇದಕ್ಕೆಲ್ಲ ನಾನೇ ಹಣ ಕೊಟ್ಟಿದ್ದು ಅಷ್ಟೇ ಅಲ್ಲ ಬಾಲಕದವ್ರಿಗೂ ಪೂರ್ತಿ ಹಣ ಕೊಟ್ಬಿಟ್ಟೆ ಅವರು ಆಗ್ಲೇ ಬಂದ್ಬಿಟ್ಟಿದ್ದಾರೆ ನಟರಾಜ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಣ್ಣ ಚಿಟ್ ಫಂಡ್ ಕಂಪ್ನಿ ಅಂತಾನೆ ನಾನು ಕೆಲಸ ಮಾಡೋದು ನಿನ್ನೆ ಕಲೆಕ್ಷನ್ ಹೋಗಿದ್ದೆ 2,000 ರೂಪಾಯಿ ಸಿಕ್ತು ಅದನ್ನ ಕಂಪ್ನಿ ಕಟ್ಟದೆ ಹಾಗೆ ಖರ್ಚು ಮಾಡ್ಬಿಟ್ಟೆ ಅಣ್ಣ ಮೊನ್ನೆ ರಾತ್ರಿ ನೀನು ಅತ್ತಿಗೆ ಬೆಡ್ರೂಮ್ನಲ್ಲಿ ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು ಗೌರಿ ಮದುವೆ ನಡೀದೆ ಹೋದ್ರೆ ನೀನ್ ನೇಣು ಹಾಕೊಳ್ತೀನಿ ಹಿಂದೆ ತಂಗಿ ಮದುವೆ ಮಾಡೋಕ್ಕಾಗದೆ ದೊಡ್ಡಣ್ಣ ನೇಣು ಹಾಕೊಳ್ಳೋದಕ್ಕಿಂತ ತಂಗಿ ಮದುವೆ ಮಾಡಿಸಿ ಈ ಚಿಕ್ಕಣ್ಣ ಜೈಲ್ಗೆ ಹೋಗೋದು ಒಳ್ಳೇದಲ್ವಾ ಗೌರಿ ತಾಳಿ ಕಟ್ಟೋ ಹೊತ್ನಲ್ಲಿ ನಾ ಎಲ್ಲಿರ್ತೀನೋ ಅಥವಾ ಜೈಲಿನಲ್ಲಿ ಇರ್ತೀನೋ ನನಗೆ ಗೊತ್ತಿಲ್ಲ ಈಗಲೇ ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡ್ಬಿಡ್ತೀನಿ ಸರ್ ನಿಮ್ಮನ್ನು ಹುಡ್ಕೊಂಡು ಪೊಲೀಸ್ನವ್ರು ಬಂದಿದ್ದಾರೆ ಒಂದು ನಿಮಿಷ ಬರ್ತೀನಿ ಅಂತ ಹೇಳಪ್ಪ ಅಯ್ಯಯ್ಯೋ ಪೊಲೀಸ್ನವ್ರು ಛತ್ರಕ್ಕೂ ಬಂದ್ಬಿಟ್ರ ಈಗ ನಾನು ಬೀಗನ ಕರ್ಕೊಂಬರಕ್ ಹೋಗ್ಲಾ ಇಲ್ಲ ಇನ್ನ ಜಾಮೀನಲ್ಲಿ ಬಿಡಿಸ್ಕೊಂಬರಕ್ ಹೋಗ್ಲಾ ನನ್ನ ವಿಷಯ ಯೋಚನೆ ಮಾಡ್ಬೇಡಣ ಮೊದಲು ಗೌರಿ ಮದುವೆ ನಡಿಬೇಕು ಅದು ಮುಖ್ಯ ಬರ್ತೀನಣ್ಣ ಬರ್ತೀನಿ ಅದಕ್ಕೆ ಅಣ್ಣ ಎಷ್ಟೇ ಆದ್ರೂ ನಾನ್ ದುಡ್ಡು ಕೊಟ್ಟು ಕರ್ಕೊಂಬಂದವನಲ್ವಾ ಅವನ ಕಸಬನ್ನ ಅವ್ನು ಶುರು ಮಾಡ್ಬಿಟ್ಟ